ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟೀಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಕರ್ಡ್ ರೈಸನ್ನು ಮಾಡೋಣ ಅಂತಿದ್ದೀನಿ. ಸುಮಾರು ಒಂದು ಅರ್ಧ ಪಾವು ಅಕ್ಕಿಯನ್ನು ಮೆತ್ತನೆ ಬೇಯಿಸಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸುಮಾರು ಒಂದು 3 ಕಪ್ ಅನ್ನ ಆಗಿದೆ. ಅದಕ್ಕೆ ನಾನಿಲ್ಲಿ 3 ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಸಾಲ್ಟನ್ನು ತೊಗೊಂಡಿದ್ದೀನಿ. 1/4 ಇಂಚಿನಷ್ಟು ಶುಂಠಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೂ ಇದರಲ್ಲಿ ಸುಮಾರು ಒಂದು 2.5 ಕಪ್ನಷ್ಟು ಮೊಸರನ್ನು ತಗೊಂಡಿದ್ದೀನಿ. ಈಗ ನಾನು ಈ ಮೊಸರಿಗೆ ತಗೊಂಡಂಥ ಸಾಮಗ್ರಿಗಳಾದ ಉಪ್ಪು ಹಾಗೂ 3 ಚಿಲ್ಲಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಗೂ ಶುಂಠಿ ಪೀಸನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಒಮ್ಮೆ ಉಪ್ಪನ್ನು ನೋಡ್ಕೊಳ್ಳಿ. ಉಪ್ಪು ಕರೆಕ್ಟ್ ಆಗಿದೆ. ಸುಮಾರು 1 ಟೀ ಸ್ಪೂನಷ್ಟು ಉಪ್ಪು ಹಿಡಿದಿದೆ. ಈಗ ಇದಕ್ಕೆ ನಾನು ಏನು ಬೇಯಿಸಿಟ್ಕೊಂಡಿದ್ದೀನಲ್ಲ ಈ ಅನ್ನನ ಹಾಕ್ತಾ ಇದ್ದೀನಿ. ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಮಿಕ್ಕಿದ ಅನ್ನನೂ ಹಾಕ್ತಾ ಇದ್ದೀನಿ. ಸುಮಾರು 3 ಕಪ್ ಅನ್ನಕ್ಕೆ 2.5 ಕಪ್ನಷ್ಟು ಮೊಸರು ಸಾಕಾಗ್ತದೆ. ಇದನ್ನು ಹೀಗೆ ಮಿಕ್ಸ್ ಮಾಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಒಗ್ಗರಣೆ ಸಾಮಗ್ರಿಗಳನ್ನು ತಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಕ್ಯಾಶು. ಇದು ಆಪ್ಷನಲ್ಲು, ನೀವು ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. 1-2 ಗುಂಡನೆ ಕೆಂಪು ಮೆಣಸಿನಕಾಯಿ, ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಈಗ ತುಪ್ಪದಲ್ಲಿ ಒಗ್ಗರಣೆಯನ್ನು ಹಾಕೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಆಲ್ರೆಡಿ ಒಗ್ಗರಣೆ ಪಾತ್ರೆಯಲ್ಲಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆನ ಹಾಕ್ತಾ ಇದ್ದೀನಿ. ಈಗ ಸಾಸಿವೆ ಚಟಪಟ ಅಂತ ಇದೆ. ಈಗ 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಒಂದು ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಹಾಗೂ 2 ಮೆಣಸು ಏನು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಂತರ ಕ್ಯಾಶ್ಯೂನ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ. ವೀಕ್ಷಕರೇ, ಈಗ ಇದಕ್ಕೆ ಸ್ವಲ್ಪ ದಾಳಿಂಬೆನ ಹಾಕೋಣ. ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ಈಗ ಮಿಕ್ಸ್ ಮಾಡೋಣ ಇದನ್ನು. ಇಲ್ಲಿ ನಾನು ತಗೊಂಡಂಥ ಅನ್ನದ ಹದಕ್ಕೆ ಮೊಸರು ಸರಿಯಾಗಿದೆ. ಮೊಸರನ್ನು ಮಾಡುವಾಗ ಯಾವಾಗಲೂ ಬಿಸಿ ಅನ್ನಕ್ಕೆ ಮೊಸರು ಹಾಕಬೇಡಿ. ಅನ್ನವನ್ನು ಮಾಡಿ ಅನ್ನವನ್ನು ಚೆನ್ನಾಗಿ ತಣ್ಣಗೆ ಮಾಡಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಮೊಸರು ಹಾಕಿ. ಅದು ಆವಾಗ ಮೊಸರನ್ನು ಹೀರ್ಕೊಳ್ಳೋದಿಲ್ಲ. ಹಾಗೇನಾದರೂ ಮೊಸರನ್ನು ಸ್ವಲ್ಪ ಗಟ್ಟಿ ಬಂದರೆ ಸ್ವಲ್ಪನ ಹಾಲನ್ನು ಸೇರಿಸ್ಕೋಬೋದು. ಈಗ ಇದಕ್ಕೆ ಒಗ್ಗರಣೆನ ಹಾಕೋಣ. ವೀಕ್ಷಕರೇ, ಈಗ ರುಚಿಯಾದ ಮೊಸರನ್ನು ಸವಿಯಲು ಸಿದ್ಧವಾಗಿದೆ. ಸ್ವಲ್ಪ ದಾಳಿಂಬೆಯಿಂದ ಡೆಕೋರೇಷನ್ ಮಾಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು
ಸೇರಿಸೋಣ. ವೀಕ್ಷಕರೇ, ರುಚಿಯಾದ ಮೊಸರನ್ನ ಅಥವಾ ಕರ್ಡ್ ರೈಸ್ ಏನಿದೆ ಸವಿಯಲು ಸಿದ್ಧವಾಗಿದೆ. ಇದಕ್ಕೆ ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ ನಾನು. ಅನ್ನವನ್ನು ಮೆತ್ತನೆ ಮೊದಲೇ ಬೇಯಿಸಿಟ್ಕೊಳ್ಳಿ, ಹಾಗೂ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಅನ್ನನ. ಮೆತ್ತನೆ ತಣ್ಣಗಾದ ಅನ್ನಕ್ಕೆ ಮೊಸರನ್ನ ಸೇರಿಸಿ, ಆವಾಗ ಅನ್ನ ಮೊಸರನ್ನು ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ಹಾಗೇನಾದರೂ ಸ್ವಲ್ಪ ಗಟ್ಟಿ ಬಂದರೆ ಸ್ವಲ್ಪ ಹಾಲನ್ನು ಸೇರಿಸಿ. ವೀಕ್ಷಕರೇ, ರುಚಿಯಾದ ಕರ್ಡ್ ರೈಸ್ ಸವಿಯಲು ಸಿದ್ಧವಾಗಿದೆ. ಹಾಗೂ ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟೀಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಹಂಚಿಕೊಳ್ಳಿ. ಥ್ಯಾಂಕ್ ಯು.